ಪ್ರಪಂಚದಲ್ಲಿ ಮನುಷ್ಯನಿಗೆ ಮಾತು ಬರುತ್ತೆ, ಆಲೋಚನೆ ಮಾಡೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಮನುಷ್ಯ ಬಿಟ್ಟು ಬೇರೆ ಯಾವ ಜೀವಿಗೂ ಮಾತಾಡೋ ಶಕ್ತಿನ ದೇವ್ರು ಕೊಟ್ಟಿಲ್ಲ. ಹಾಗೇನಾದರೂ ದೇವರು ನಮ್ಮ ಸುತ್ತಮುತ್ತಲಿನ ಜೀವಿಗಳಿಗೂ ಮಾತಾಡೋ ಶಕ್ತಿ ಕೊಟ್ಟಿದ್ದರೆ ಪ್ರಪಂಚ ಹೇಗಿರ್ತಾ ಇತ್ತು ಅನ್ನೋದು ನನ್ನ ಈ ಕಲ್ಪನಾ ಸ್ಟೋರಿ ನೋಡೋದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿನಲ್ಲಿ ಒಂದು ಮನೆ. ಅದರಲ್ಲಿ ಕುಸುಮ ತನ್ನ ಗಂಡನ ಜೊತೆ ವಾಸವಾಗಿರ್ತಾಳೆ. ಮನೆ ಅಂದರೆ ಗಿಡ, ಮರ, ನಾಯಿ, ಬೆಕ್ಕು, ದನ, ಕರು ಅಂತ ಇದ್ದೇ ಇರುತ್ತೆ. ಆದರೆ ಈ ಕಥೆಯಲ್ಲಿ ಸುತ್ತಮುತ್ತ ಇರೋ ಎಲ್ಲ ಜೀವಿಗಳಿಗೂ ಮಾತಾಡೋ ಶಕ್ತಿ ಇರುತ್ತೆ. ಅದು ಹೇಗೆ ಅಂದರೆ, ಕುಸುಮನ್ ಗಂಡ ಯಾವಾಗಲೂ ಕೆಲಸದ ಸಲುವಾಗಿ ಹೊರಗಡೆ ಹೋಗ್ತಾ ಇರ್ತಾನೆ. ಹಾಗಾಗಿ ಮನೇಲಿ ಕುಸುಮ ಒಬ್ಬಳೇ ಆಗ್ತಾ ಇರ್ತಾಳೆ. ಒಂಟಿ ಅನ್ನೋ ಫೀಲ್ ಅವಳಿಗೆ ತುಂಬಾ ಕಾಡ್ತಾ ಇರುತ್ತೆ. ಕುಸುಮ ಪೂಜೆ ಪುನಸ್ಕಾರ ಮಾಡೋದ್ರಲ್ಲಿ ತುಂಬಾ ನಿಷ್ಠೆ ಇರೋ ಹೆಣ್ಣು. ಅವಳು ಈ ನಿಷ್ಠೆಯಿಂದ ದೇವರೇ ಒಲಿದು ವರ ಕೊಡೋದಕ್ಕೆ ಮುಂದಾಗ್ತಾನೆ. ಮಗು, ನಿನ್ನ ಈ ನಿಷ್ಠೆಗೆ, ನಿನ್ನ ಈ ಭಕ್ತಿಗೆ ಮೆಚ್ಚಿ ನಾನೇ ದರೆಗಿಳಿದು ಬಂದಿದ್ದೇನೆ. ನಿನಗೇನು ವರ ಬೇಕು ಕೇಳಿಕೋ. ಅಯ್ಯಯ್ಯೋ, ದೇವರೇ ಒಲಿದು ನನಗೆ ವರ ಕೊಡೋದಕ್ಕೆ ಬಂದಿದ್ದಾರೆ. ಅಮ್ಮ ತಾಯಿ, ಮನೇಲಿ ಒಬ್ಬಳೇ ಇರಬೇಕು, ಬೇಜಾರಾಗತ್ತೆ. ನನ್ನ ಸುತ್ತಮುತ್ತ ಇರೋ ಪ್ರಕೃತಿ ನನ್ನ ಜೊತೆಗೆ ಮಾತಾಡೋ ಹಾಗೆ ಮಾಡು. ಗಿಡ, ಮರ, ಬಳ್ಳಿ, ಹಕ್ಕಿ, ಪ್ರಾಣಿ ಎಲ್ಲನೂ ನನ್ನ ಜೊತೆ ಮಾತಾಡಬೇಕು. ಹಾಗೆ ಮಾಡು ದೇವ್ರೆ. ತಥಾಸ್ತು, ನೀನು ಇಷ್ಟಪಟ್ಟಂತೆಯೇ ಆಗಲಿ. ಇನ್ಮೇಲಿಂದ ನಾನು ಎಲ್ಲರ ಜೊತೆನೂ ಆರಾಮಾಗಿ ಮಾತಾಡ್ಕೊಂಡಿರ್ಬೋದು. ಮನೇಲಿ ಯಾರೂ ಇಲ್ಲ ಅನ್ನೋ ಬೇಜಾರು ಕೂಡ ಇರೋದಿಲ್ಲ. ಒಳ್ಳೇದಾಯ್ತು. ಮಾರನೇ ದಿನ ಬೆಳಗ್ಗೆ ಕುಸುಮ ಎದ್ದು ತುಳಸಿ ಪೂಜೆ ಮಾಡಬೇಕು ಅಂತ ಬರ್ತಾಳೆ. ಅಯ್ಯೋ 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 ಅಯ್ಯೋ, ಇದೇನೇ ಕುಸುಮ, ತಣ್ಣೀರಲ್ಲಿ ನನಗೆ ಸ್ನಾನ ಮಾಡಿಸ್ತಾ ಇದೆಯಾ? ನೀನು ಮಾತ್ರ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ನನಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸ್ತಿದ್ಯೇನೆ? ಇದೇ ನಮ್ಮ ತುಳಸಿ, ನಿನಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ರೆ ಬಾಡೋಗ್ಬಿಡ್ತೀಯಲ್ಲ, ಅದಕ್ಕೆ ತಣ್ಣೀರಿನಲ್ಲಿ ಸ್ನಾನ ಮಾಡಿಸ್ತಿದ್ದೀನಿ. ಆಹಾ, ಸಾಕು, ಸುಮ್ಮನೆ ಇರೆ. ಹೇಗೂ ಮನೆ ಹೊರಗಿರ್ತೀನಿ, ಇವಳಿಗೆ ಯಾಕೆ ಸುಮ್ಮನೆ ಕಷ್ಟಪಟ್ಟು ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸಿ ಪೂಜೆ ಮಾಡಬೇಕು? ಹೇಗೂ ಒಂದು ಬಿಂದಿಗೆ ನೀರು ತಲೆ ಮೇಲೆ ಹೋಯ್ದ್ರೆ ಕಾಲ್ ತನಕನೂ ಮೈಯೆಲ್ಲ ನೆಂದು ಹೋಗುತ್ತೆ ಅಂತ ತಾನೇ? ಅಲ್ಲ ಕಣೆ, ಈ ಚಳಿಗಾಲದಲ್ಲಿ ಎಷ್ಟು ಚಳಿ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವೇನೆ? ನೋಡು, ನನಗಂತೂ ಈ ತಣ್ಣೀರು ಬೇಡವೇ ಬೇಡ. ಅಯ್ಯೋ, ಇದೇನು ತುಳಸಮ್ಮ, ಹೀಗಂದ್ಬಿಟ್ರೆ ಹೇಗೆ ಹೇಳು? ಹಾಗೆ ಪೂಜೆ ಮಾಡೋದಕ್ಕಾಗತ್ತಾ? ಆಹಾ, ಸಾಕು, ಬಾಯಿ ಮುಚ್ಚೆ. ಇಷ್ಟು ದಿನ ಹೇಗೂ ಬಾಯಿ ಇರಲಿಲ್ಲ, ಅದಕ್ಕೆ ನಿಂದೆ ದರ್ಬಾರ ಆಗಿತ್ತು. ಆದರೆ ಇನ್ಮೇಲಿಂದ ಹಾಗೆಲ್ಲ ನಡೆಯಲ್ಲ. ನನ್ಗೇನು ಬೇಕೋ ಅದೇ ಮಾಡಬೇಕು, ತಿಳ್ಕೊ. ಛೇ, ಅನ್ಯಾಯವಾಗಿ ಮಾತಾಡೋ ಹಾಗೆ ಮಾಡಿಬಿಟ್ಟೆ ಅನ್ಸುತ್ತೆ. ಏನೇ ಗೊಣಗ್ತಾ ಇದೆಯಾ ಒಳಗೊಳಗೆ? ಬಾಯಿ ಬಿಟ್ಟು ಮಾತಾಡೆ. ಅಯ್ಯೋ, ಅದೇನಿಲ್ಲ ತುಳಸಮ್ಮ, ನೀನು ನಮ್ಮನೆ ದೇವರು, ದೇವತೆ ಆಗಿರುವ ನಿನಗೆ ನಾನು ಯಾಕೆ ಆಗಲ್ಲ ಅಂತೀನಿ ಹೇಳು? ಖಂಡಿತ ನಾಳೆಯಿಂದ ಬಿಸಿ ನೀರಿನಲ್ಲೇ ಸ್ನಾನ ಮಾಡಿಸ್ತೀನಿ, ಆಯ್ತಾ? ಇಷ್ಟೊತ್ತು ತುಳಸಮ್ಮನ ರೋದನೆ ಕೇಳಿದ್ದಾಯ್ತು. ಇವಾಗ ಈ ಗೌರಿ ಏನು ಹೇಳ್ತಾಳೋ ಏನೋ ಭಗವಂತ. ಇದೇನೇ ಕುಸುಮ, ಗಂಟೆ 9 ಆಯ್ತು. ನೀನು ನೋಡಿದ್ರೆ ಇವಾಗ ಹಾಲು ಕರೆಯೋದಕ್ಕೆ ಬರ್ತಿದ್ಯಲ್ಲ. ನನ್ನ ಮಗನಿಗೆ ಎಷ್ಟೊಂದು ಹಸುವಾಗಿದೆ ಗೊತ್ತೇನೆ ನಿನಗೆ? ಅವಾಗಿಂದನೂ ಅಮ್ಮ ಅಮ್ಮ ಅಂತ ಅಳ್ತಾ ಇದ್ದಾನೆ. ಅದು ಹಾಗಲ್ಲ ಕಣೆ ಗೌರಿ, ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮಾಡೋದು ಲೇಟ್ ಆಯಿತು ಕಣೆ, ಅದಕ್ಕೆ ಇಲ್ಲಿಗೆ ಲೇಟಾಗಿ ಬಂದೆ ನೋಡು. ಆಹಾ, ಸಾಕು, ಸುಮ್ಮನೆ ಇರೆ. ಗಂಟೆ 8 ಆದರೂ ಕೂಡ ಬೆಡ್ಶೀಟ್ ಹೊದ್ದು ಮಲಗಿದ್ದೆ ಅನ್ಸತ್ತೆ, ಅದಕ್ಕೆ ಬೆಳ್ ಕರೆದಿದ್ದೆ ಗೊತ್ತಾಗಿರಲ್ಲ ನಿನಗೆ. ಛೇ, ಇಷ್ಟೊತ್ತು ಅಲ್ಲಿ ಅವಳ ಹತ್ರ ಬೈಸ್ಕೊಂಡು ಬಂದೆ, ಇವಾಗ ನೋಡಿದ್ರೆ ಇವಳು ಬೈತಾವಳೆ. ಇನ್ನು ಏನೇ ಗೊಣಗ್ತಾ ಇದೆಯಾ? ಬೇಗ ಬೇಗ ಬಂದು ಹಾಲು ಕರಿಯೋದು ಬಿಟ್ಟು ಇನ್ನೂ ಏನು ಕಣಿಗಿಣಿ ಕೇಳಿಸ್ಬೇಕಾ? ಏನು ಕತೆ? ಹಾಂ ನೋಡು, ಇಷ್ಟು ದಿನ ಏನೋ ನಾನೇನು ಹೇಳ್ತಾ ಇರಲಿಲ್ಲ ಅಂತ ಇರೋ ಬರೋ ಹಾಲೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ನನ್ನ ಮಗನಿಗೆ ಚೂರೇ ಚೂರಿಟ್ಟು, ಆದರೆ ಇವಾಗ ನನಗೆ ಬಾಯಿ ಬರುತ್ತೆ. ನೀನೇನಾದರೂ ಇರೋ ಬರೋ ಹಾಲೆಲ್ಲ ಕರ್ಕೊಂಡೋದ್ರೆ ಆಮೇಲೆ ನಿನ್ನ ಗಂಡನಿಗೆ ನಿನ್ನ ಬಗ್ಗೆ ಚಾಡಿ ಹೇಳ್ಬಿಡ್ತೀನಿ, ತಿಳ್ಕೊ. ಅಮ್ಮ ನೋಡು ನೋಡು, ಮತ್ತೆ ಏನೋ ಒಬ್ಬೊಬ್ಳೆ ಮಾತಾಡ್ತಾ ಇದ್ದಾಳೆ, ಏನೋ ಮತ್ತೆ ಸಂಚು ಮಾಡ್ತಿದ್ದಾಳೆ. ಒಂದ್ಸಾರಿ ಗುದ್ಬಿಡ್ಲಾ ಅಮ್ಮ? ಆಹಾ, ಸಾಕಿಬ್ರು ಸುಮ್ಮನೆ ಇರ್ತೀರಾ ಅಮ್ಮ ಮಗ? ಬಿಟ್ರೆ ಇಬ್ರು ನನ್ನ ಸೊಂಟ ಮುರಿಯೋದಕ್ಕೂ ರೆಡಿ ಆಗಿದ್ದೀರಾ. ಕುಸುಮ ಹೇಗೋ ನಿಭಾಯಿಸ್ಕೊಂಡು ಹಾಲು ಕರ್ಕೊಂಡು ಒಳಗೆ ಹೋಗ್ತಾಳೆ. ಏನು ಇವಳು ಇಷ್ಟೊತ್ತಾದರೂ ಬಂದಿಲ್ವಲ್ಲ? ಇಷ್ಟು ದಿನ ಅಂತೂ ಅವಳಿಗೆ ಇಷ್ಟ ಬಂದಾಗೆ ಹಾಲು ಕುಡಿಯೋದಕ್ಕೆ ಹಾಕ್ತಾ ಇದ್ಲು. ಇವತ್ತು ಬರಲಿ ಅವಳು. ನಮ್ಮ ಗೌರಿ ಬಕೆಟ್ ತುಂಬ ಹಾಲು ಕೊಟ್ರು, ಆದರೆ ಇವಳು ಮಾತ್ರ ಗೇಣುದ್ದ ಲೋಟದಲ್ಲಿ ಅರ್ಧ ಲೋಟ ಹಾಲು ಹಾಕ್ತಾಳೆ. ಲೇ, ಏನೇ ಕುಸುಮ, ತಿಂದು ತಿಂದು ನೀನು ಮಾತ್ರ ದಪ್ಪ ಆದರೆ ಸಾಕೇನೆ? ನಾನು ಇಷ್ಟು ಸಣ್ಣ ಇದ್ದೀನಿ, ಹೊಟ್ಟೆ ತುಂಬ ಊಟ ತಿಂಡಿ ಹಾಕ್ಬೇಕು ಅಂತ ಗೊತ್ತಾಗಲ್ವೇನೆ ನಿನಗೆ? ಏ ಸಿದ್ದಿ, ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡು ನಾನು ಹಾಕಿರೋ ಅಷ್ಟು ಕುಡಿ. ಅವ್ರು ಹಾಗೇನೆ ನೀನು ಮಾತಾಡಿದ್ರೆ ತಲೆ ಮೇಲೆ ಚಟ್ಕೆ ತಗೊಂಡು ಕುಟ್ಬಿಡ್ತೀನಿ ಅಷ್ಟೇ. ಓಹೋ, ಅವಾಗಿನ ಸಿದ್ದಿ ಅನ್ಕೊಂಡಿದ್ಯಾ ನನ್ನ? ಇವಾಗ ಮಾತಾಡೋ ಸಿದ್ದಿ. ನನ್ನ ಸಂಘದವ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮನೆ ಹಾಲು ತುಪ್ಪ ಖಾಲಿ ಮಾಡಿಸ್ಬಿಡ್ತೀನಿ.
ಇರು ನಿನ್ ಗಂಡ ಬರ್ಲಿ, ನಿನ್ ಬಗ್ಗೆ ಚಾಡಿ ಹೇಳಿ ನಿನ್ನ ಇವತ್ತು ಮನೆಯಿಂದ ಓಡಿಸ್ತೀನಿ. ಒಲೆಗುಡ್ಡೆನಲ್ಲಿ ಮುದುಡ್ಕೊಂಡು ಮಲ್ಗೋ ನಿನ್ಗೆ ಅದು ಎಷ್ಟು ಸೊಕ್ಕು. ಅನ್ನ ಹಾಕೋ ನನಗೆ ನನ್ನ ಮೇಲೇನೆ ದಬ್ಬಳಿಕೆ ಮಾಡ್ತಿದ್ಯಾ? ಇರ್ಲಿ ಇರ್ಲಿ ನೋಡ್ಕೋತೀನಿ ನಿನ್ನ. ಇವ್ರದೆಲ್ಲ ಮುಗೀತು, ಇನ್ನು ಆ ಟಾಮಿ ಇನ್ನೇನು ಹೇಳ್ತಾನೋ ಏನೋ. ಅರೆ ಯಾಕೋ ಟಾಮಿ, ಎಲ್ರೂ ಮಾತು ಬಂದಿದೆ ಅಂತ ಖುಷಿನಲ್ಲಿ ನನಗೆ ಆವಾಜ್ ಹಾಕ್ತಿದ್ದಾರೆ, ಆದ್ರೆ ನೀನೇನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ಯಾ? ಲೇ ಕುಸುಮ, ಮನೇಲಿರೋ ಟಾಮಿ ಬೆಳೆದು ದೊಡ್ಡವನಾಗಿದ್ದಾನೆ. ಒಬ್ಳು ಹುಡುಗಿ ನೋಡಿ ಮದುವೆ ಮಾಡಬೇಕು. ವಯಸ್ಸಿಗೆ ಬಂದಿರೋ ಟಾಮಿಗೆ ನಿಮ್ಮಿನೋ ಗುಮ್ಮಿನೋ ಹುಡುಕಿ ಒಟ್ಟು ಮಾಡಬೇಕು ಅಂತ ಗೊತ್ತಾಗಲ್ವೇನೆ? ಲೋ ಟಾಮಿ, ಏನೋ ಮಾತಾಡ್ತಿದ್ಯಾ ನೀನು? ನಿನ್ನ ನಾಯಿ ಕಣೋ, ನಿನ್ಗ್ಯಾರೋ ಮದುವೆ ಮಾಡ್ತಾರೆ, ಸಾಕು ಸುಮ್ಮನೆ ಇರೋ. ಯಾಕೆ 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 ನೀವುಗಳು ಮಾತ್ರ ಮದುವೆ ಆಗಿ 4 ಗೋಡೆ ಮಧ್ಯೆ ಶೋಭನ ಮಾಡ್ಕೋಬೋದು, ಆದರೆ ನಾವು ಮಾತ್ರ ಕಂಡೋರ್ ಜೊತೆಗೆಲ್ಲ ಹಾದಿ ಬೀದಿನಲ್ಲಿ ಶೋಭನ ಮಾಡ್ಕೋಬೇಕಾ? ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಟಾಮಿ ನೀನು, ನಿನ್ಗಿಂತ ಅವರೇ ಪರವಾಗಿಲ್ಲ ಕಣೋ. ಯಾಕಾದ್ರೂ ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನೋ, ಹೋಗೋ ಸುಮ್ಮನೆ. ಅಯ್ಯೋ, ನಾನು ಎಲ್ಲಿಗೆ ಹೋಗಬೇಕು? ನೋಡು ಕುಸುಮ, ಇವತ್ತು ಹಳಸಿದ ಅನ್ನ ಎಲ್ಲ ತಂದು ಹಾಕಬೇಡ. ಬಿಸಿ ಬಿಸಿಯಾಗಿ ಕೋಳಿ ಸಾರು ಕಡುಬು ಮಾಡಾಕು. ಅಯ್ಯಯ್ಯೋ, ನನ್ನ ತಲೆ ಕೆಟ್ಟು ಈ ವರ ಬೇಡ್ಕೊಂಡೆ ಅನ್ಸುತ್ತೆ. ಕುಸುಮ ಕೇಳಿರೋ ವರದಿಂದ ಮೊದಲನೇ ದಿನನೇ ಅವಳು ಸುಸ್ತಾಗಿ ಹೋಗ್ತಾಳೆ. ಹೊಸದಲ್ವಾ, ಅದಕ್ಕೆ ಹೇಗೋ ಸಹಿಸ್ಕೋತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಕುಸುಮನ್ ಗಂಡ ಮಂಜು ಮನೆಗೆ ಬರ್ತಾನೆ. ಓಹೋ ಹೋ ಹೋ ಹೋ, ಅಪ್ಪೋ, ಏನು ಇಷ್ಟು ದಿನ ಪತ್ತೆನೇ ಇರಲಿಲ್ಲ? ಅಮ್ಮನ ಬಿಟ್ಟು ಎಲ್ಲಿ ಹೋಗಿದ್ದೆ? ಇವನೊಬ್ಬ ಕುಸುಮ ನಮಗೆ ಹೊಟ್ಟೆ ತುಂಬ ಅನ್ನ ಹಾಕಲ್ಲ, ಜೊತೆಗೆ ಇವನು ಬನ್ನ ಜುಗ್ ನನ್ನ ಮಗ. ಓಹೋ ಹೋ 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 ಹೋ, ನಮ್ಮನೆ ಯಜಮಾನ್ತಿ ಗಂಡ ಬಂದಿದ್ದಾನೆ. ಇವನೊಬ್ಬ, ಇವನ್ನೇನು ಮಾತಾಡ್ಸೋದು? ನನಗಂತೂ ಊಟ ತಿಂಡಿ ಎಲ್ಲ ಹಾಕೋದು ಅವಳು ತಾನೆ, ಬೇಡ ಬಿಡು. ಕುಸುಮ, ನಾನು ಕಾಗೆ ಬಂದಿದ್ದೀನಿ. ಇದೊಂದು ಕಾಗೆ ಬೆಳಗ್ಗೆ ಬೆಳಗ್ಗೆನೆ ನಮ್ಮನೆ ಹತ್ರ ಬಂದು ಕೂಗ್ತಿದೆ. ಬಾಯಿ ಬಂದಲ್ಲಿಂದ ಕಾಕ ಅಂತ ಕೂಗೋದೇ ಬಿಟ್ಟಿದೆ. ಬಂದ್ರೆ ಸಾಕು ಕುಸುಮ ನಾನು ಬಂದಿದ್ದೀನಿ ಅನ್ನತ್ತೆ ನೆಂಟ್ರು ಬಂದಾಗೆ. ಯಾಕೆ ಕುಸುಮ ನನಗೆ ಕಾಗೆ ಅಂತಿದ್ಯಾ? ನನಗೂ ಒಂದು ಒಳ್ಳೆ ಹೆಸರಿಡ್ಬೋದು ತಾನೆ? ಇವಾಗ ಕೂಗಿದ್ರೆ ಬೈತಾ ಇದೆಯಲ್ಲ, ನೀವು ಯಾರಾದ್ರೂ ಸತ್ತೋದ್ರೆ ಅವಾಗ ಕಾ ಕಾ ಬಾ ಕಾ ಅಂತಿದ್ಯಾ? ಅವಾಗ ನಿಮ್ಮನೆ ಸಾಕಿರೋ ನಾಯಿನೋ ನರಿನೋ ಬರಲ್ವಾ? ನನ್ನ ಯಾಕೆ ಕರಿತೀಯಾ? ಅಯ್ಯೋ ಕಾಗೆ, ನೀನೊಬ್ಳು ಕಡಿಮೆ ಇದ್ದೆ ನೋಡು. ಲೇ ಕುಸುಮ, ಗಂಟೆ 9 ಆಯ್ತು, ಏನೇ ನೀನು? ನನಗೆ ಕುಡಿಯೋದಕ್ಕೆ ಗಂಜಿನೇ ಕೊಟ್ಟಿಲ್ಲಲ್ಲ, ಅದೇನು ಹರಟೆ ಹೊಡಿತಾ ನಿಂತಿದೆಯೇ? ಅದೇನು ಹೆಂಗ್ಸೆ ನೀನು? ಸಮಯಕ್ಕೆ ಸರಿಯಾಗಿ ಯಾವ ಕೆಲಸನೂ ಮಾಡಲ್ವಲ್ಲೇ? ಅದೇನಂತ ಈ ಮಂಜ ನಿನ್ನ ಮದುವೆ ಆಗಿದ್ದಾನೋ ಏನೋ? ಲೋ ಮಂಜ, ನೀನು ಇಲ್ದಿರುವಾಗ ನಿನ್ನ ಹೆಂಡತಿ ಒಂದು ಕೆಲಸನೂ ಮಾಡಲ್ಲ ಕಣೋ, ಬರೀ ನಿದ್ದೆನೇ ಮಾಡ್ತಿರ್ತಾಳೆ. ಅಯ್ಯೋ ದೇವ್ರೆ, ಇವ್ರಿಗೆ ಮಾತು ಬರೋ ಹಾಗೆ ಮಾಡಿದ್ದಕ್ಕೆ ನನ್ನ ಸಂಸಾರನೇ ಹಾಳು ಮಾಡೋದಕ್ಕೆ ನೋಡ್ತಿದ್ದಾರೆ. ಅಯ್ಯೋ ರೀ, ಅದೆಲ್ಲ ಹಂಗೆಲ್ಲ ಇಲ್ಲ ರೀ, ಅವರೇನೋ ನಿಮ್ಮ ಹತ್ರ ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ, ನೀವು ಬನ್ನಿ ಒಳಗೆ. ನೋಡಿದ್ಯೇನೆ ಗೌರಿ, ಗಂಡನ ಜೊತೆ ಕುಸುಮ ಬೆಚ್ಚಗೆ ಹೊದ್ಕೊಂಡು ಒಳಗೆ ಮಲ್ಕೊಂಡಿದ್ದಾಳೆ, ಆದರೆ ನಾವೆಲ್ಲ ಇಲ್ಲಿ ಚಳಿನಲ್ಲಿ ಮಲಗಬೇಕಾ? ಟಾಮಿ, ನಾವು ಮಾತ್ರ ಈ ಚಳಿನಲ್ಲಿ ಮಲ್ಗೋದು ಬೇಡ, ನಡಿ ನಾವು ಒಳಗೋಗಿ ಮಲ್ಗೋಣ. ಅವಳ ಹತ್ರ ಬೆಡ್ಶೀಟು ದಿಂಬು ಎಲ್ಲ ಕೇಳೋಣ, ನಡಿ. ಇದೇನ್ರು ಇದು, ಎಲ್ಲರೂ ಯಾಕೆ ಒಳಗೆ ಬಂದಿದ್ದೀರಾ? ನೋಡು ಕುಸುಮ, ಬೇಗ ಬೇಗ ಎಲ್ರಿಗೂ ಒಂದು ತಡಿ, ಒಂದು ದಿಂಬು, ಬೆಡ್ಶೀಟು ಕೊಟ್ಬಿಡು, ನಮಗೆ ನಿದ್ದೆ ಬರ್ತಿದೆ. ನೀನೇನೋ ಗಂಡನ ಜೊತೆ ಆರಾಮಾಗಿ ನಿದ್ದೆ ಮಾಡ್ತೀಯಾ, ಆದರೆ ನಾವು ಹೊರಗಡೆ ಚಳಿನಲ್ಲಿ ನಿದ್ದೆ ಮಾಡೋಕ್ಕಾಗುತ್ತಾ ಹೇಳು? ಅದಕ್ಕೆ ಇನ್ಮೇಲಿಂದ ನಾವು ಎಲ್ಲ ಇಲ್ಲೇ ಮಲಗ್ತೀವಿ. ಬೇಗ ಬೇಗ ಹಾಸ್ಕೊಡು, ನನ್ನ ಮಗನಿಗೆ ಬೇರೆ ನಿದ್ದೆ ಬರ್ತಿದ್ಯಂತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುತ್ತಮುತ್ತಲಿನ ಪ್ರಕೃತಿಗೆ ಅಕಸ್ಮಾತ್ ಮಾತು ಬರೋ ಹಾಗಿದ್ದಿದ್ರೆ ಇವಾಗ ನಾವು ಇಷ್ಟೊಂದು ನೆಮ್ಮದಿಯಾಗಿರೋಕೆ ಆಗ್ತಾ ಇರಲಿಲ್ಲ. ಅವ್ರದ್ದೇ ಆದ ಬೇಡಿಕೆಗಳೇ ಹೆಚ್ಚಾಗಿರ್ತಾ ಇತ್ತು. ಅವುಗಳಿಗೆ ಎಷ್ಟೇ ಮಾತು ಬರದೇ ಇದ್ರೂ ಮನಸ್ಸು ತುಂಬ ಮೃದುವಾಗಿರುತ್ತೆ. ಎಕ್ಸಾಂಪಲ್, ಒಂದು ನಾಯಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಲೈಫ್ ಲಾಂಗ್ ಅದ್ರ ಜೀವ ಇರೋವರೆಗೂ ನಮಗೋಸ್ಕರನೇ ಬದುಕತ್ತೆ. ಹೇ, ಏನು ಮಾತು ಬರಲ್ಲ ಮೂಕ್ ಪ್ರಾಣಿ ಅಂತ ಅವನ್ನ ಕಡೆಗಣಿಸ್ಬೇಡಿ. ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳಿ. ಮಾತು ಬರೋ ಮನುಷ್ಯನಿಗಿಂತ ಮಾತೇ ಬರದೇ ಇರೋ ಮೂಕ್ ಪ್ರಾಣಿನೇ ಎಷ್ಟೋ ಮೇಲು. ಬಹುಶಃ ಅವಕ್ಕೂ ಮಾತು ಬಂದಿದ್ದಿದ್ರೆ ಮನುಷ್ಯನ ಥರನೇ ಏನೋ ಒಂದು ಜಗಳ ತೆಗೆದು ದೂರ ಆಗ್ತಿದ್ವು ಅನ್ಸುತ್ತೆ. ಆರ್ತಿ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಆರ್ತಿ, ಹೇಗಿದ್ದೀರಾ? ಪವ್ಯ ಅನ್ನೋರು ಅರುಣ್ ಅವ್ರಿಗೆ ಹಾಯ್ ಹೇಳಿ ಅಂತ ಹೇಳಿದರು. ಹಾಯ್ ಅರುಣ್, ಹೇಗಿದ್ದೀರಾ? ಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಲಕ್ಷ್ಮಿ, ಹೇಗಿದ್ದೀರಾ? ಹಾಗೆ ರೆಡ್ಡಿ ಅನ್ನೋರು ಅವ್ರ ಮಗ ಹರ್ಷನಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು. ಹಾಯ್ ಹರ್ಷ, ಹೇಗಿದ್ದೀರಾ? ಕಾವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಕಾವ್ಯ, ಹೇಗಿದ್ದೀರಾ? ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಸುಮಿತ್ರಾ, ಹೇಗಿದ್ದೀರಾ? ಹಾಗೆ ಪದ್ಮಶ್ರೀ ಅನ್ನೋರು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ ಹೇಳಿದರು. ಹಾಯ್ ಶಾನ್ವಿ ಶ್ರೀಪ್ರಿಯಾ, ಹೇಗಿದ್ದೀರಾ?
ಸುಮಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ. ಹಾಯ್ ಗಹನ, ಹೇಗಿದ್ದೀರಾ? ತುಂಬ ಜನ ಕಮೆಂಟ್ ಮಾಡ್ತೀರಾ ನನ್ನ ಮಗಳಿಗೆ ಹಾಯ್ ಹೇಳಿ, ನನ್ನ ಫ್ರೆಂಡಿಗೆ ಹಾಯ್ ಹೇಳಿ, ಬರ್ಡೇ ವಿಶ್ ಮಾಡಿ ಅಂತ. ಆದರೆ ನೀವು ಯಾರು ಅಂತ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿರಲ್ಲ. ಪ್ಲೀಸ್ ನಿಮ್ಮ ಹೆಸರು ಮೆನ್ಷನ್ ಮಾಡಿ, ನನಗೆ ವಿಶ್ ಮಾಡೋಕ್ಕೆ ಗೊತ್ತಾಗಲ್ಲ ಯಾರಿಗೆ ವಿಶ್ ಮಾಡಬೇಕು, ಹಾಗೆ ಯಾರು ವಿಶ್ ಮಾಡ್ತಾಯಿದ್ದೀರಾ. ನಿಮ್ಮಿಬ್ಬರು ಹೆಸರನ್ನು ಮೆನ್ಷನ್ ಮಾಡಿ, ಹಾಗೆ ಯಾವಾಗ ವಿಶ್ ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ವೀಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.